ಸರ್ ನಮಸ್ತೆ ಸರ್. ನಮಸ್ತೆ. ಹೀಗೆ ಸೋಲಾರ್ ಗಾಡಿಗಳು ತುಂಬಾ ಡಿಮಾಂಡ್ ಆಯಿತು. ರೆಗ್ಯುಲರ್ ಸೋಲಾರ್ ಗಾಡಿಗಳನ್ನ ನೀವು ಡೆಲಿವರಿ ಕೊಡ್ತಾ ಇದ್ದೀರಾ. ಈಗ ಈ ಗಾಡಿ ರೆಡಿ ಆಯ್ತು, ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಸರ್, ಔಟ್ ಆಫ್ ನಾವು ಮಂತ್ಲಿ ತಗೊಳ್ಳೋ ಆರ್ಡರ್ಸ್ನಲ್ಲಿ ಒಂದು 30 to 40% ಸೋಲಾರ್ ವೆಹಿಕಲ್ಸ್ ನಮಗೆ ಆರ್ಡರ್ಸ್ ಬರ್ತಾ ಇದೆ. ನಾವು ತಗೋತಾರ ಆರ್ಡರ್ಸ್ನಲ್ಲಿ. ಸೊ ಅದರಲ್ಲಿ ಅವ್ರು ಯಾವ ಥರ ಚೇಂಜಸ್ ಸಣ್ಣ ಪುಟ್ಟ ಹೇಳ್ತಾ ಇದ್ದಾರೆ, ಆ ಥರ ಕೊಡ್ತಾ ಇದ್ದೀವಿ. ಇದು ಇನ್ಕ್ಲೂಡಿಂಗ್ ನಿಮಗೆ ಫ್ರಿಜ್ಜು ಪ್ಲಸ್ ಮಿಕ್ಸರು ಬರುತ್ತೆ, ಇದರಲ್ಲಿ ಗ್ರೈಂಡರು ಬರುತ್ತೆ ಅವ್ರಿಗೆ. ಸೊ ಈ ಒಂದು ಕಾನ್ಸೆಪ್ಟ್ನಲ್ಲಿ ವಿತ್ ಹಾಟ್ ಬಾಕ್ಸು ಪ್ಲಸ್ ಒಂದು ಮ್ಯಾಕ್ಸಿಮಲ್ ಡಿಸೈನ್ ತೊಗೊಬಂದಿದ್ದೀವಿ. ಆ್ಯಂಡ್ ಕಲರ್ ಕಾಂಬಿನೇಷನ್ ಕಸ್ಟಮರ್ ಯಾವ ಥರ ನಿಮಗೆ ಗ್ರೇ ಮತ್ತು ಯೆಲ್ಲೋ ಕಾಂಬಿನೇಷನ್ ಕೇಳಿದ್ರು, ಅದು ಮೆನ್ಯೂ ಬೋರ್ಡ್ಸು, ಫೋಟೋಸ್ ಬೇಡ, ಜಸ್ಟ್ ನೇಮ್ಸು ಅದರಲ್ಲಿ ರೇಟ್ ಬರೆಯೋ ಥರ ಬೇಕು ಅಂದರು. ಪ್ಲಸ್ ಲೈಟಿಂಗ್ ಬೋರ್ಡ್ ಕೇಳವ್ರೆ, 3D ಲೈಟಿಂಗ್ ಬೋರ್ಡು, ಹೈ ಪ್ರೊಫೈಲ್ ಲೈಟ್ಸು, ACP ಶೀಟ್ ಫಿಟ್ಟಿಂಗ್ಸು, ಪ್ರತಿಯೊಂದು ಕಸ್ಟಮರ್ ಯಾವ ಥರ ಕೇಳಿದ್ದಾರೆ ಆ ಥರ ತೊಗೊಬಂದಿದ್ದೀವಿ ನಾವು. ಸೊ ನೀವು ಬನ್ನಿ ಗ್ಲಾನ್ಸಲ್ಲಿ ನೋಡೋಣ. ಇದು ಮೂವಬಲ್ ಕೌಂಟರ್ನಲ್ಲಿ ನಾವು 4 ಪಾಟ್ಸ್ ಕೊಟ್ಟಿದ್ದೀವಿ, ಪ್ಲಸ್ ನಿಮಗೆ 2 ಬೌಲ್ಸ್ ಕೊಟ್ಟಿದ್ದೀವಿ. ಮತ್ತು ಚಟ್ನಿ ಸಾಂಬಾರು ಏನಾದರೂ ಇದ್ದರೆ ಅದಕ್ಕೆ ಹಾಕ್ಕೋಬೋದು. ಇದಕ್ಕೆ ಪಲಾವ್ ಅದೆಲ್ಲ ಹಾಕಿದ್ರೆ ಆಲ್ಮೋಸ್ಟ್ 3 to 4 hours ನಿಮಗೆ ಬೆಚ್ಚಗಿಡುತ್ತೆ ಐಟಮ್ ಅದು. ಸೊ ಇದು ಬ್ಯಾಕ್ ಸೈಡಿಂದ ನಾವು ಆ್ಯಸ್ ಯೂಶುವಲ್ ಸಿಲಿಂಡರ್ದು ನಿಮಗೆ ಲೋಡಿಂಗ್ ಅನ್ಲೋಡಿಂಗ್ ಕೊಟ್ಟಿದ್ದೀವಿ ಇದರಲ್ಲಿ. ಆ್ಯಂಡ್ ಆ್ಯಸ್ ಯೂಶುವಲ್ ಒಂದು ಸ್ಟೋರೇಜ್ ಪ್ಲೇಸ್ ಕೊಡ್ತಾ ಇದ್ದೀವಿ. ಇದನ್ನು ಸ್ಟೋರೇಜ್ ಪ್ಲೇಸ್ ಕೊಟ್ಟಿದ್ದೀವಿ. ಪೇಪರ್ ಪ್ಲೇಟ್ಸು, ಗ್ಲಾಸಸ್ಸು, ಪೇಪರ್ ಗ್ಲಾಸಸ್ಸು ಪ್ರತಿಯೊಂದು ಇದರಲ್ಲಿ ಸ್ಟೋರ್ ಮಾಡ್ಬೋದು ತಾವು. ಆ್ಯಂಡ್ ಇನ್ಸೈಡ್ ನೀವು ನೋಡ್ಬೋದು ಪ್ರತಿಯೊಂದು ನಿಮಗೆ ಈವನ್ ಬ್ಯಾಕ್ ಡೋರ್ ಕಾನ್ಸೆಪ್ಟಿಂದ ಹಿಡಿದು ಪ್ರತಿಯೊಂದು ACP ಫಿನಿಶಿಂಗ್ ಕೊಟ್ಟಿದ್ದೀವಿ. ಇದು ಅಷ್ಟೇ, ಶೆಲ್ಫ್ಸು ಅಷ್ಟೇ. ಇದಕ್ಕೆ ಅವರು ಕ್ಲೋಸ್ ಥರ ಬೇಕಿತ್ತು ಅಂತ ಹೇಳಿದ್ರು. ಆ್ಯಂಡ್ ಸುತ್ತ ಬೇಕು ನನಗೆ ಶೆಲ್ಫ್ಸು ಅಂದರು. ಸೊ C ಶೇಪ್ ಡಿಸೈನ್ನಲ್ಲಿ ನಾನು ಶೆಲ್ಫ್ಸ್ ಕೊಟ್ಟಿದ್ದೀನಿ ಇವ್ರಿಗೆ. ಸೊ ಒಂದು ದೋಸೆ ತವ ಕೊಟ್ಟಿದ್ದೀವಿ. ಅದಕ್ಕೆ ಇಲ್ಲೇ ಸ್ಪ್ರಿಂಕಲ್ ವಾಟರ್ ಮಾಡ್ಕೊಳ್ಳೋಕ್ಕೆ ಒಂದು ಸಪ್ರೇಟು ದೋಸೆಗೋಸ್ಕರ ಇಲ್ಲೇ ಕಾನ್ಸೆಪ್ಟು ಅಟ್ಯಾಚಬಲ್ ಕೊಟ್ಟಿದ್ದೀನಿ. ಒಂದು ಟ್ಯಾಬ್, ವಾಶ್ ಬೇಸಿನ್ ವಿತ್ ಟ್ಯಾಬು, ಅದಕ್ಕೆ ಒಂದು ಡಿವೈಡರ್ ಕೊಟ್ಟಿದ್ದೀನಿ. ಇದಕ್ಕೆ 2 ಬರ್ನಲ್ಸ್ ಕೊಟ್ಟಿದ್ದೀವಿ. ಇದರಲ್ಲಿ ನೋಡ್ಬೋದು ನೀವು 2 ಬರ್ನರ್ಸ್ ಕೊಟ್ಟು ನಿಮಗೆ ಕಂಪ್ಲೀಟ್ ಸ್ಟೀಲ್ನಲ್ಲೇ ಫಿನಿಶಿಂಗ್ ಕೊಟ್ಟಿದ್ದೀನಿ ನಾನು ಕಿಚನ್ನು. ಮತ್ತು ಆಲ್ರೆಡಿ ಇದೆಲ್ಲ ಸೋಲಾರ್ನಲ್ಲಿ ಆಪ್ರೇಟ್ ಆಗ್ತಾಯಿದೆ. ಸೊ ಡೇ ಟೈಮ್ನಲ್ಲಿ ಆ್ಯಸ್ ಯೂಶುವಲ್ ಸೋಲಾರ್ ಲೋಡ್ ಎಷ್ಟು ಬೇಕು ಡೈರೆಕ್ಟಾಗಿ ತೊಗೊಳುತ್ತೆ ಫ್ರಿಜ್ಜು. ಕೂಲು ಚಿಲ್ಡ್ ಆಗಿದೆ ಇವಾಗ, ಇದು ಆನ್ ಇದೆ ಫ್ರಿಜ್ಜು. ಸೊ ಕಂಪ್ಲೀಟ್ ಚಿಲ್ಡ್ ಇದೆ ಇದು. ಸೊ ನಿಮಗೆ ಫ್ರಿಜ್ಜು ವಿತ್ ಗ್ರೈಂಡರ್ ಫಿಟ್ಟಿಂಗ್ ಬರ್ತೈತೆ ಈ ಗಾಡಿನಲ್ಲಿ. ಗ್ರೈಂಡರ್ ಫಿಟ್ ಮಾಡಿಕೊಡ್ತೀವಿ. ಸೊ ಆನ್ ಮಾಡಿ ಇಟ್ಟಿದ್ದೀವಿ ಇದು ಫ್ರಿಜ್ಜು. ಇದು ಆಟೋ ವರ್ಕ್ ಆಗ್ತಾ ಐತೆ. ಆ್ಯಕ್ಚುಲಿ ಟ್ರಯಲ್ನಲ್ಲಿ ಇದೆ. ಇದು ಡೆಲಿವರಿಗಿಂತ ಮುಂಚೆ ನಾವು 3-4 days ಟ್ರಯಲ್ ತೊಗೋತೀವಿ. ಇದಕ್ಕೆ ಟ್ರಯಲ್ ತೊಗೊಂಡೇ ಕೊಡೋದು. ಸೊ ಬ್ಯಾಟ್ರಿ ಫಿಟ್ಟಿಂಗ್ಸ್ 2 ಬ್ಯಾಟ್ರೀಸ್ ಹಾಕಿದ್ದೀವಿ. 2.5 kV ಇನ್ವರ್ಟರ್ ಹಾಕಿದ್ದೀವಿ ಅದಕ್ಕೆ. ಸೊ ಪ್ಲಸ್ ನಿಮಗೆ ಇದರಲ್ಲಿ ನಿಮಗೆ ಆಟೋ ಡೇ ಟೈಮ್ನಲ್ಲಿ ಸೋಲಾರ್ ಲೋಡ್ ತೊಗೊಳುತ್ತೆ. ನೈಟ್ನಲ್ಲಿ ನಾವು ಇದು ಇನ್ಸ್ಟಾಲ್ ಮಾಡಿರೋದು ಇನ್ವರ್ಟರ್ ಫ್ರಿಜ್ಜು ಎಷ್ಟು ಬೇಕೋ ಅಷ್ಟು ಪವರ್ ತೊಗೊಂಡು ಆಟೋ ಕಟ್ ಆಫ್ ಆಗುತ್ತೆ. ಸೊ ಫ್ರೆಂಡ್ಸ್, ಹೈ ಪ್ರೊಫೈಲ್ ಲೈಟ್ಸ್ ಎಲ್ಲ ಕೊಟ್ಟು ನಿಮಗೆ ಆ್ಯಸ್ ಪರ್ ಕಸ್ಟಮರ್ ಡಿಸೈನ್ ಯಾವ ಥರ ಕಲರಿಂಗ್ ಕಾಂಬಿನೇಷನ್ನಲ್ಲಿ ಬೇಕು ಈ ಥರ ಬೇಕು ಅಂದರೆ ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಗೆ ಬರಬೇಕಾಗುತ್ತೆ. ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀವಿ. ನೀವು ವಾಟ್ಸಪ್ ಮಾಡಿ ನಿಮ್ಮ ರಿಕ್ವೈರ್ಮೆಂಟು, ಯಾವ ಥರ ವೆಹಿಕಲ್ಸ್, ಏನೇನು ಸೆಟ್ಟಿಂಗ್ ಬೇಕು, ಏನೇನು ಅದ್ರಲ್ಲಿ ಕಸ್ಟಮೈಸ್ ಬೇಕು ಅಂತ ಖಂಡಿತವಾಗ್ಲೂ ನಾವು ಅದನ್ನು ಮಾಡಿಕೊಡ್ತೀವಿ. ಮೂವೇಬಲ್ ರ್ಯಾಕ್ಗೆ ನಿಮಗೆ ಇದು ಒಂದು ಕ್ಯಾಶ್ ಬಾಕ್ಸ್ ಕೊಟ್ಟಿದ್ದೀನಿ. ಪ್ಲಸ್ 1-2 ಬೌಲ್ಸ್ ಕೊಟ್ಟಿದ್ದೀನಿ. ನೀವು ಚಟ್ನಿ ಗಿಟ್ನಿ ಏನಾದರೂ ಸ್ಟೋರ್ ಮಾಡಿ ಇದರಿಂದ ಸರ್ವಿಸ್ ಕೌಂಟರ್ ಸೈಡು. ಸೊ 4 ಪಾಟ್ಸ್ ಕೊಟ್ಟಿದ್ದೀನಿ ಹಾಟ್ ಬಾಕ್ಸ್ದು. ಇದು ಹೈ ಕ್ವಾಲಿಟಿ ಇದರಲ್ಲಿ ನಾವು ಕಾಂಪ್ರಮೈಸ್ ಆಗಲ್ಲ. ಪ್ಲಸ್ ಒಂದು ಫೈರ್ ಎಕ್ಸ್ಟೆನ್ಷನ್ ಕೊಟ್ಟಿದ್ದೀವಿ ಫಿಟ್ಟೆಡ್ ಆ್ಯಸ್ ಪರ್ ಕಸ್ಟಮರ್ ರಿಕ್ವೈರ್ಮೆಂಟು. ಫೈರ್ ಎಕ್ಸ್ಟೆನ್ಷನ್ ನಿಮಗೆ ಇಲ್ಲೇ ಒಂದು ಈಸಿ ಟು ಆಕ್ಸೆಸಬಲ್ ಇಮಿಡಿಯೇಟ್ ಸಿಗಬೇಕು ಆ ಥರ ಒಂದು ಕಾಂಬಿನೇಷನ್ನಲ್ಲಿ ನಾವು ಇಲ್ಲಿ ಫಿಟ್ಟಿಂಗ್ಸ್ ಕೊಟ್ಟಿದ್ವಿ. ಇಮಿಡಿಯೇಟ್ ರಿಮೂವಬಲ್ ಮಾಡ್ಬೋದು ಹಿಂಗೆ ಇನ್ ಎಮರ್ಜೆನ್ಸೀಸ್. ಸೊ ವೈಲ್ ಗಾಡಿ ಮೂವ್ ಆಗುವಾಗ ಇದು ಅಲ್ಲಾಡಲ್ಲ. ಸೊ ಆ ಥರ ಕಾನ್ಸೆಪ್ಟ್ನಲ್ಲಿ ಇದು ನಾವು ಕೊಟ್ಟಿದ್ದೀವಿ. ಸೊ ಈಸಿ ಟು ಹ್ಯಾಂಡಲ್ ಅದು. ಸೊ ಅದರದ್ದು ಗೈಡ್ಲೈನ್ಸ್ ಕೊಟ್ಟಿರ್ತಾರೆ ಯಾವ ಥರ ಇಮಿಡಿಯೇಟ್ ಇನ್ ಎಮರ್ಜೆನ್ಸೀಸ್ ಆಪ್ರೇಟ್ ಮಾಡಬೇಕು ಅಂತ. ಅದನ್ನು ನೀವು ಒಂದ್ಸತಿ ಅದು ಚಾರ್ಟ್ ಬಂದಾಗ ನೋಡ್ಕೊಳ್ಳಿ. ಇಟ್ಸ್ ವೆರಿ ಯೂಸ್ಫುಲ್ ಫುಡ್ ಟ್ರಕ್ಸ್ನಲ್ಲಿ ಇನ್ಸ್ಟಾಲ್ ಮಾಡಿದ್ರೆ. ಸೊ ಕಸ್ಟಮರ್ ಇದು ಪ್ರತಿಯೊಂದು ಒಂದು ಮೈನ್ಯೂಟ್ ಥಿಂಗ್ಸ್ ಥಿಂಕ್ ಮಾಡಿ ಅವ್ರು ಹೇಳಿದ್ದನ್ನು ನಾವು ಮಾಡಿಕೊಟ್ಟಿದ್ವಿ.
ಸೊ ಇಂಥ ಒಂದು ವೆಹಿಕಲ್ಸ್ ನೀವು ಸೋಲಾರ್ ಟ್ರಕ್ಸ್ ಇರ್ಬೋದು, ಇಲ್ಲ ವಿತೌಟ್ ಸೋಲಾರ್ ಫಿಟ್ಟಿಂಗ್ಸ್ ಇರ್ಬೋದು, UPS ಬ್ಯಾಟ್ರಿ ಚಾರ್ಜಸ್ ಇರ್ಬೋದು, ಯಾವುದೇ ವೆಹಿಕಲ್ಸ್ ನೀವು ಬೇಕು ಅಂದರೆ ನ್ಯೂ ಲಕ್ ರೀಪಬ್ಲಿಷ್ಮೆಂಟ್ ಕಂಪ್ನಿಗೆ ಬಂದರೆ ನೀವು ಕಾಯಿಷ ಆಗಿರೋ ಥರ ಫುಡ್ ಟ್ರಕ್ಕನ್ನು ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀವಿ, ವೇಟ್ ಮಾಡಬೇಡಿ. ಏನಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀರಾ? ನೀವು ಒಂದು ಫುಡ್ ಟ್ರಕ್ ಓನರ್ ಆಗಬೇಕು, ಮಂತ್ಲಿ 50,000 to 1 lakh ದುಡಿಬೇಕು ಅಂದರೆ ತಡ ಮಾಡಬೇಡಿ, ಶೀಘ್ರನೇ ವಾಟ್ಸಪ್ ಮಾಡಿ. ಬೈ ಫ್ರೆಂಡ್ಸ್.